ಕೊನೆಗೂ ರೆಬಲ್ ಸ್ಟಾರ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಬಿಜೆಪಿಯ ಹೈಕಮಾಂಡ್. ಬಿಎಸ್ವೈ ಬಿವೈ ವಿಜೇಂದ್ರ ವಿರುದ್ಧ ಗುಡುಗಿದ್ದಕ್ಕೆ ಈ ಶಿಕ್ಷೆ ನೀಡಿದ ಬಿಜೆಪಿ ಹೈಕಮಾಂಡ್ ಅನ್ನೋದು ಕುತೂಹಲ. ಬಿಜೆಪಿ ಶಿಸ್ತು ಉಲ್ಲಂಘನೆ ಮಾಡಿದ್ದಕ್ಕೆ ಯತ್ನಾಳ್ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗಿದೆ. ಹಾಗಾದ್ರೆ ವಿಜೇಂದ್ರ ಹಾದಿ ಸುಗಮ ಆಯ್ತಾ ಅನ್ನೋದು ಪ್ರಶ್ನೆ. ಲಿಂಗಾಯತರು ಯತ್ನಾಳ್ ಹಿಂದೆ ಹೋಗಲ್ವಾ? ಉತ್ತರ ಕರ್ನಾಟಕದಲ್ಲಿ ಸಂಘಟನೆಗೆ ಕಷ್ಟ ಆಗುತ್ತಾ? ಯತ್ನಾಳ್ ಉಚ್ಚಾಟನೆಯಿಂದ ನಾಯಕರಲ್ಲಿ ಆತ್ಮಸ್ಥೈರ್ಯ. ವಿಜೇಂದ್ರ ಪರ ಹಿರಿಯ ನಾಯಕರು ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ರಿಪಬ್ಲಿಕನ್ ಜೊತೆ ಡಿವಿ ಸದಾನಂದಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಒಂದು 4-5-6 ಜನರಿಗೆ ಗುಂಪುಗಾರಿಕೆ ಮಾಡುವಂತ ಎಲ್ರಿಗೂ ಕೂಡ ಅದು ಆ ಗುಂಪು ಈ ಗುಂಪು ಅಂತಲ್ಲ, ಎಲ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಒಬ್ಬರಿಗೆ ಈಗಾಗಲೇ ನೋಟಿಸ್ ಕೊಟ್ಟವ್ರ ಮೇಲೆ ಕಾರ್ಯಾಚರಣೆ ಮಾಡಿದ್ದಾರೆ. ನನಗೆ ಅನಿಸಿದೆ, ನಾನೊಬ್ಬ ಕಾರ್ಯಕರ್ತನಾಗಿ ನಾನು ಹೇಳ್ತಾ ಇದ್ದೇನೆ, ಇದು ಬಾರಿ ಹಿಂದೆ ಆಗಬೇಕಾಗಿತ್ತು. ಕಾರ್ಯಕರ್ತರ ಮನಸ್ಸಿಗೆ ಒಂದು ರೀತಿಯಲ್ಲಿ ನಮ್ದು ಶಿಸ್ತುಬದ್ಧ ಪಾರ್ಟಿಯ ಕಾರ್ಯಕರ್ತ ಅಂತ ಹೇಳುವಂತ ಆ ಒಂದು ಭಾವನೆ ಬರಬೇಕಾಗಿತ್ತು. ಅದು ಇವತ್ತು ಪ್ರಾರಂಭ ಆಗಿದೆ ಅಂತ ನಾನು ಅನಿಸ್ತಾ ಇದ್ದೇನೆ. ಇದೇನು ಇಲ್ಲಿಗೆ ಎಲ್ಲ ಸರಿ ಆಯ್ತು ಅಂತ ನಾನು ಹೇಳಲ್ಲ. ಭಿನ್ನಮತ ಆಗಿದೆ, ಇನ್ನು ಮುಂದುವರಬಹುದು. ಜಾಸ್ತಿ ಮತ ಮುಂದುವರಿಯುತ್ತದೆ ಅಂತಲ್ಲ, ಇದನ್ನು ಸರಿ ಮಾಡುವಂತ ಮಾತ್ರ ಜವಾಬ್ದಾರಿ ಎಲ್ಲರ ಮೇಲೆ ಇದೆ. ಈಗಾಗಲೇ ಭಿನ್ನಮತೀಯರು ಆದ್ರೆ ಏನು ಅಂತ ಹೇಳುವಂತ ಒಂದು ಸಂದೇಶ ಕಳಿಸಿ ಕಾರ್ಯಕರ್ತರ ಮನಸ್ಸಿಗೆ ಶಿಸ್ತುಬದ್ಧ ಪಾರ್ಟಿ ಅಂತ ಬಂದಿದೆ. ಇನ್ನು ಯಾರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಭಿನ್ನಮತ ಅಲ್ಲಿ ಮಾಡುವವರನ್ನ ಕರೆಸಿ ಕೂರಿಸಿ ಮಾತಾಡಿ, ಅವರು ಕೇಳದಿದ್ರೆ ಅವರ ಮೇಲೆ ಕಾರ್ಯಾಚರಣೆ ಮಾಡಿ, ಅದಕ್ಕೆ ಕೌಂಟರ್ ವ್ಯವಸ್ಥೆಗಳನ್ನು ಏನ್ ಮಾಡಬಹುದು, ಇದನ್ನೆಲ್ಲ ಪ್ಲಾನ್ ಆಫ್ ಆಕ್ಷನ್ ತುಂಬಾ ಇದೆ ಕರ್ನಾಟಕದಲ್ಲಿ. ಈಗ ಹಿಂದೆ ಜಗದೀಶ್ ಶೆಟ್ಟರ್ ಹೋದಂತ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯ ಎಲ್ಲೋ ಒಂದ್ ಕಡೆ ಕೈ ಹಿಡಿಲಿಲ್ಲ ಬಿಜೆಪಿನ, ಅದು ಕಾಂಗ್ರೆಸ್ಗೆ ವರದಾನ ಆಯಿತು ಆ ಸಂದರ್ಭದಲ್ಲಿ. ಈಗ ಮತ್ತೆ ಪಂಚಮಸಾಲಿ ಸಮುದಾಯದಲ್ಲಿ ಬಹಳ ಪ್ರಬಲವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಯತ್ನಾಳ್ ಅವರಿಗೆ, ಅದರಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಪಕ್ಷ ಸಂಘಟನೆ ವಿಚಾರವಾಗಿ ತೊಂದರೆ ಆಗೋದಿಲ್ವಾ? ಇಲ್ಲ, ನಾನು ಅದನ್ನು ಒಪ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸರ್ವೋಚ್ಚ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪರು ನಮ್ಮ ಪಾರ್ಟಿ ಬಿಟ್ಟು ಹೋದಾಗ ಇಡೀ ಸಮುದಾಯ ಅವರ ಹಿಂದೇನು ಹೋಗಲಿಲ್ಲ. ಇಡೀ ಸಮುದಾಯ ಬಿಜೆಪಿ ಜೊತೆ ಇತ್ತು. 40 ಸ್ಥಾನ ನಾವು ಗೆದ್ದವರು, 4 ಸ್ಥಾನ ಗೆದ್ದಿರೋದು. ಮೊನ್ನೆ ಲೋಕಸಭಾ ಚುನಾವಣೆ ಆಯಿತು. ಹೈದರಾಬಾದ್ ಕರ್ನಾಟಕದ 5 ಸ್ಥಾನಗಳನ್ನು ಸೋತೆವು. ಚಿಕ್ಕೋಡಿ, ದಾವಣಗೆರೆ, ಈ ಬಲಿಷ್ಠ ಆ ಭಾಗದ ಒಂದು ಸಮುದಾಯದ ಬಲಿಷ್ಠ ಜಾಗಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಲಿಲ್ಲ. ಇದನ್ನೆಲ್ಲ ನೋಡಿದರೆ ಎಲ್ಲೋ ಒಂದು ಭಾರತೀಯ ಜನತಾ ಪಾರ್ಟಿ ಕೇವಲ ಸಮುದಾಯ ಆಧಾರಿತ, ಜಾತಿ ಆಧಾರಿತ ಪಾರ್ಟಿಯಾಗಿ ಉಳಿದಿಲ್ಲ, ವಿಚಾರ ಆಧಾರಿತವಾದಂಥ ಪಾರ್ಟಿಯಾಗಿ ಉಳಿದಿದೆ, ನಾಯಕತ್ವದ ಆಧಾರಿತವಾದಂಥ ಪಾರ್ಟಿಯಾಗಿ ಉಳಿದಿದೆ ಮತ್ತು ಶಿಸ್ತಿಗೆ ಹೆಚ್ಚು ಆದ್ಯತೆ ಕೊಡುತ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕೊನೆಗೂ ರೆಬಲ್ ಸ್ಟಾರ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಬಿಜೆಪಿಯ ಹೈಕಮಾಂಡ್. ಬಿಎಸ್ವೈ ಬಿವೈ ವಿಜೇಂದ್ರ ವಿರುದ್ಧ ಗುಡುಗಿದ್ದಕ್ಕೆ ಈ ಶಿಕ್ಷೆ ನೀಡಿದ ಬಿಜೆಪಿ ಹೈಕಮಾಂಡ್ ಅನ್ನೋದು ಕುತೂಹಲ. ಬಿಜೆಪಿ ಶಿಸ್ತು ಉಲ್ಲಂಘನೆ ಮಾಡಿದ್ದಕ್ಕೆ ಯತ್ನಾಳ್ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗಿದೆ. ಹಾಗಾದ್ರೆ ವಿಜೇಂದ್ರ ಹಾದಿ ಸುಗಮ ಆಯ್ತಾ ಅನ್ನೋದು ಪ್ರಶ್ನೆ. ಲಿಂಗಾಯತರು ಯತ್ನಾಳ್ ಹಿಂದೆ ಹೋಗಲ್ವಾ? ಉತ್ತರ ಕರ್ನಾಟಕದಲ್ಲಿ ಸಂಘಟನೆಗೆ ಕಷ್ಟ ಆಗುತ್ತಾ? ಯತ್ನಾಳ್ ಉಚ್ಚಾಟನೆಯಿಂದ ನಾಯಕರಲ್ಲಿ ಆತ್ಮಸ್ಥೈರ್ಯ. ವಿಜೇಂದ್ರ ಪರ ಹಿರಿಯ ನಾಯಕರು ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ರಿಪಬ್ಲಿಕನ್ ಜೊತೆ ಡಿವಿ ಸದಾನಂದಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಒಂದು 4-5-6 ಜನರಿಗೆ ಗುಂಪುಗಾರಿಕೆ ಮಾಡುವಂತ ಎಲ್ರಿಗೂ ಕೂಡ ಅದು ಆ ಗುಂಪು ಈ ಗುಂಪು ಅಂತಲ್ಲ, ಎಲ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಒಬ್ಬರಿಗೆ ಈಗಾಗಲೇ ನೋಟಿಸ್ ಕೊಟ್ಟವ್ರ ಮೇಲೆ ಕಾರ್ಯಾಚರಣೆ ಮಾಡಿದ್ದಾರೆ. ನನಗೆ ಅನಿಸಿದೆ, ನಾನೊಬ್ಬ ಕಾರ್ಯಕರ್ತನಾಗಿ ನಾನು ಹೇಳ್ತಾ ಇದ್ದೇನೆ, ಇದು ಬಾರಿ ಹಿಂದೆ ಆಗಬೇಕಾಗಿತ್ತು. ಕಾರ್ಯಕರ್ತರ ಮನಸ್ಸಿಗೆ ಒಂದು ರೀತಿಯಲ್ಲಿ ನಮ್ದು ಶಿಸ್ತುಬದ್ಧ ಪಾರ್ಟಿಯ ಕಾರ್ಯಕರ್ತ ಅಂತ ಹೇಳುವಂತ ಆ ಒಂದು ಭಾವನೆ ಬರಬೇಕಾಗಿತ್ತು. ಅದು ಇವತ್ತು ಪ್ರಾರಂಭ ಆಗಿದೆ ಅಂತ ನಾನು ಅನಿಸ್ತಾ ಇದ್ದೇನೆ. ಇದೇನು ಇಲ್ಲಿಗೆ ಎಲ್ಲ ಸರಿ ಆಯ್ತು ಅಂತ ನಾನು ಹೇಳಲ್ಲ. ಭಿನ್ನಮತ ಆಗಿದೆ, ಇನ್ನು ಮುಂದುವರಬಹುದು. ಜಾಸ್ತಿ ಭಿನ್ನಮತ ಮುಂದುವರಿಯುತ್ತದೆ ಅಂತಲ್ಲ, ಇದನ್ನು ಸರಿ ಮಾಡುವಂತ ಮಾತ್ರ ಜವಾಬ್ದಾರಿ ಎಲ್ಲರ ಮೇಲೆ ಇದೆ. ಈಗಾಗಲೇ ಭಿನ್ನಮತೀಯರು ಆದ್ರೆ ಏನು ಅಂತ ಹೇಳುವಂತ ಒಂದು ಸಂದೇಶ ಕಳಿಸಿ ಕಾರ್ಯಕರ್ತರ ಮನಸ್ಸಿಗೆ ಶಿಸ್ತುಬದ್ಧ ಪಾರ್ಟಿ ಅಂತ ಬಂದಿದೆ. ಇನ್ನು ಯಾರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಭಿನ್ನಮತ ಅಲ್ಲಿ ಮಾಡುವವರನ್ನ ಕರೆಸಿ ಕೂರಿಸಿ ಮಾತಾಡಿ, ಅವರು ಕೇಳದಿದ್ರೆ ಅವರ ಮೇಲೆ ಕಾರ್ಯಾಚರಣೆ ಮಾಡಿ, ಅದಕ್ಕೆ ಕೌಂಟರ್ ವ್ಯವಸ್ಥೆಗಳನ್ನು ಏನ್ ಮಾಡಬಹುದು, ಇದನ್ನೆಲ್ಲ ಪ್ಲಾನ್ ಆಫ್ ಆಕ್ಷನ್ ತುಂಬಾ ಇದೆ ಕರ್ನಾಟಕದಲ್ಲಿ. ಈಗ ಹಿಂದೆ
ಜಗದೀಶ್ ಶೆಟ್ಟರ್ ಹೋದಂತ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯ ಎಲ್ಲೋ ಒಂದ್ ಕಡೆ ಕೈ ಹಿಡಿಲಿಲ್ಲ ಬಿಜೆಪಿನ, ಅದು ಕಾಂಗ್ರೆಸ್ಗೆ ವರದಾನ ಆಯಿತು ಆ ಸಂದರ್ಭದಲ್ಲಿ. ಈಗ ಮತ್ತೆ ಪಂಚಮಸಾಲಿ ಸಮುದಾಯದಲ್ಲಿ ಬಹಳ ಪ್ರಬಲವಾಗಿ ಗುರುತಿಸಿಕೊಂಡಿರ್ತಕ್ಕ ಯತ್ನಾಳ್ ಅವರಿಗೆ, ಅದ್ರಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಪಕ್ಷ ಸಂಘಟನೆ ವಿಚಾರವಾಗಿ ತೊಂದರೆ ಆಗೋದಿಲ್ವಾ? ಇಲ್ಲ, ನಾನು ಅದನ್ನು ಒಪ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸರ್ವೋಚ್ಚ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪರು ನಮ್ಮ ಪಾರ್ಟಿ ಬಿಟ್ಟು ಹೋದಾಗ ಇಡೀ ಸಮುದಾಯ ಅವರ ಹಿಂದೇನು ಹೋಗಲಿಲ್ಲ. ಇಡೀ ಸಮುದಾಯ ಬಿಜೆಪಿ ಜೊತೆ ಇತ್ತು. 40 ಸ್ಥಾನ ನಾವು ಗೆದ್ದವರು, 4 ಸ್ಥಾನ ಗೆದ್ದಿರೋದು. ಮೊನ್ನೆ ಲೋಕಸಭಾ ಚುನಾವಣೆ ಆಯಿತು. ಹೈದರಾಬಾದ್ ಕರ್ನಾಟಕದ 5 ಸ್ಥಾನಗಳನ್ನು ಸೋತೆವು. ಚಿಕ್ಕೋಡಿ, ದಾವಣಗೆರೆ, ಈ ಬಲಿಷ್ಠ ಆ ಭಾಗದ ಒಂದು ಸಮುದಾಯದ ಬಲಿಷ್ಠ ಜಾಗಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಲಿಲ್ಲ. ಇದನ್ನೆಲ್ಲ ನೋಡಿದರೆ ಎಲ್ಲೋ ಒಂದು ಭಾರತೀಯ ಜನತಾ ಪಾರ್ಟಿ ಕೇವಲ ಸಮುದಾಯ ಆಧಾರಿತ, ಜಾತಿ ಆಧಾರಿತ ಪಾರ್ಟಿಯಾಗಿ ಉಳಿದಿಲ್ಲ, ವಿಚಾರ ಆಧಾರಿತವಾದಂಥ ಪಾರ್ಟಿಯಾಗಿ ಉಳಿದಿದೆ, ನಾಯಕತ್ವದ ಆಧಾರಿತವಾದಂಥ ಪಾರ್ಟಿಯಾಗಿ ಉಳಿದಿದೆ ಮತ್ತು ಶಿಸ್ತಿಗೆ ಹೆಚ್ಚು ಆದ್ಯತೆ ಕೊಡುತ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕೊನೆಗೂ ರೆಬಲ್ ಸ್ಟಾರ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಬಿಜೆಪಿಯ ಹೈಕಮಾಂಡ್. ಬಿಎಸ್ವೈ ಬಿವೈ ವಿಜೇಂದ್ರ ವಿರುದ್ಧ ಗುಡುಗಿದ್ದಕ್ಕೆ ಈ ಶಿಕ್ಷೆ ನೀಡಿದ ಬಿಜೆಪಿ ಹೈಕಮಾಂಡ್ ಅನ್ನೋದು ಕುತೂಹಲ. ಬಿಜೆಪಿ ಶಿಸ್ತು ಉಲ್ಲಂಘನೆ ಮಾಡಿದ್ದಕ್ಕೆ ಯತ್ನಾಳ್ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗಿದೆ. ಹಾಗಾದ್ರೆ ವಿಜೇಂದ್ರ ಹಾದಿ ಸುಗಮ ಆಯ್ತಾ ಅನ್ನೋದು ಪ್ರಶ್ನೆ. ಲಿಂಗಾಯತರು ಯತ್ನಾಳ್ ಹಿಂದೆ ಹೋಗಲ್ವಾ? ಉತ್ತರ ಕರ್ನಾಟಕದಲ್ಲಿ ಸಂಘಟನೆಗೆ ಕಷ್ಟ ಆಗುತ್ತಾ? ಯತ್ನಾಳ್ ಉಚ್ಚಾಟನೆಯಿಂದ ನಾಯಕರಲ್ಲಿ ಆತ್ಮಸ್ಥೈರ್ಯ. ವಿಜೇಂದ್ರ ಪರ ಹಿರಿಯ ನಾಯಕರು ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ರಿಪಬ್ಲಿಕನ್ ಜೊತೆ ಡಿವಿ ಸದಾನಂದಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಒಂದು 4-5-6 ಜನರಿಗೆ ಗುಂಪುಗಾರಿಕೆ ಮಾಡುವಂತ ಎಲ್ರಿಗೂ ಕೂಡ, ಅದು ಆ ಗುಂಪು ಈ ಗುಂಪು ಅಂತಲ್ಲ, ಎಲ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಒಬ್ಬರಿಗೆ ಈಗಾಗಲೇ ನೋಟಿಸ್ ಕೊಟ್ಟವರ ಮೇಲೆ ಕಾರ್ಯಾಚರಣೆ ಮಾಡಿದ್ದಾರೆ. ನನಗೆ ಅನಿಸಿದೆ, ನಾನೊಬ್ಬ ಕಾರ್ಯಕರ್ತನಾಗಿ ನಾನು ಹೇಳ್ತಾ ಇದ್ದೇನೆ, ಇದು ಬಾರಿ ಹಿಂದೆ ಆಗಬೇಕಾಗಿತ್ತು. ಕಾರ್ಯಕರ್ತರ ಮನಸ್ಸಿಗೆ ಒಂದು ರೀತಿಯಲ್ಲಿ ನಮ್ದು ಶಿಸ್ತುಬದ್ಧ ಪಾರ್ಟಿಯ ಕಾರ್ಯಕರ್ತ ಅಂತ ಹೇಳುವಂತ ಆ ಒಂದು ಭಾವನೆ ಬರಬೇಕಾಗಿತ್ತು. ಅದು ಇವತ್ತು ಪ್ರಾರಂಭ ಆಗಿದೆ ಅಂತ ನಾನು ಅನಿಸ್ತಾ ಇದ್ದೇನೆ. ಇದೇನು ಇಲ್ಲಿಗೆ ಎಲ್ಲ ಸರಿ ಆಯ್ತು ಅಂತ ನಾನು ಹೇಳಲ್ಲ. ಭಿನ್ನಮತ ಆಗಿದೆ, ಇನ್ನು ಮುಂದುವರಬಹುದು, ಜಾಸ್ತಿ ಭಿನ್ನಮತ ಮುಂದುವರಿಯುತ್ತದೆ ಅಂತಲ್ಲ, ಇದನ್ನು ಸರಿ ಮಾಡುವಂತ ಮಹತ್ತರ ಜವಾಬ್ದಾರಿ ಎಲ್ಲರ ಮೇಲೆ ಇದೆ. ಈಗಾಗಲೇ ಭಿನ್ನಮತೀಯರು ಆದ್ರೆ ಏನು ಅಂತ ಹೇಳುವಂತ ಒಂದು ಸಂದೇಶ ಕಳಿಸಿ ಕಾರ್ಯಕರ್ತರ ಮನಸ್ಸಿಗೆ ಶಿಸ್ತುಬದ್ಧ ಪಾರ್ಟಿ ಅಂತ ಬಂದಿದೆ. ಇನ್ನು ಯಾರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಭಿನ್ನಮತ ಅಲ್ಲಿ ಮಾಡುವವರನ್ನ ಕರೆಸಿ ಕೂರಿಸಿ ಮಾತಾಡಿ, ಅವರು ಕೇಳದಿದ್ರೆ ಅವರ ಮೇಲೆ ಕಾರ್ಯಾಚರಣೆ ಮಾಡಿ, ಅದಕ್ಕೆ ಕೌಂಟರ್ ವ್ಯವಸ್ಥೆಗಳನ್ನು ಏನ್ ಮಾಡಬಹುದು, ಇದನ್ನೆಲ್ಲ ಪ್ಲಾನ್ ಆಫ್ ಆಕ್ಷನ್ ತುಂಬಾ ಇದೆ ಕರ್ನಾಟಕದಲ್ಲಿ. ಈಗ ಹಿಂದೆ ಜಗದೀಶ್ ಶೆಟ್ಟರ್ ಹೋದಂತ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯ ಎಲ್ಲೋ ಒಂದ್ ಕಡೆ ಕೈ ಹಿಡಿಲಿಲ್ಲ ಬಿಜೆಪಿನ, ಅದು ಕಾಂಗ್ರೆಸ್ಗೆ ವರದಾನ ಆಯಿತು ಆ ಸಂದರ್ಭದಲ್ಲಿ. ಈಗ ಮತ್ತೆ ಪಂಚಮಸಾಲಿ ಸಮುದಾಯದಲ್ಲಿ ಬಹಳ ಪ್ರಬಲವಾಗಿ ಗುರುತಿಸಿಕೊಂಡಿರ್ತಕ್ಕ ಯತ್ನಾಳ್ ಅವರಿಗೆ, ಅದ್ರಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಪಕ್ಷ ಸಂಘಟನೆ ವಿಚಾರವಾಗಿ ತೊಂದರೆ ಆಗೋದಿಲ್ವಾ? ಇಲ್ಲ, ನಾನು ಅದನ್ನು ಒಪ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸರ್ವೋಚ್ಚ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪರು ನಮ್ಮ ಪಾರ್ಟಿ ಬಿಟ್ಟು ಹೋದಾಗ ಇಡೀ ಸಮುದಾಯ ಅವರ ಹಿಂದೇನು ಹೋಗಲಿಲ್ಲ. ಇಡೀ ಸಮುದಾಯ ಬಿಜೆಪಿ ಜೊತೆ ಇತ್ತು. 40 ಸ್ಥಾನ ನಾವು ಗೆದ್ದವರು, 4 ಸ್ಥಾನ ಗೆದ್ದಿರೋದು. ಮೊನ್ನೆ ಲೋಕಸಭಾ ಚುನಾವಣೆ ಆಯಿತು. ಹೈದರಾಬಾದ್ ಕರ್ನಾಟಕದ 5 ಸ್ಥಾನಗಳನ್ನು ಸೋತೆವು. ಚಿಕ್ಕೋಡಿ, ದಾವಣಗೆರೆ, ಈ ಬಲಿಷ್ಠ ಆ ಭಾಗದ ಒಂದು ಸಮುದಾಯದ ಬಲಿಷ್ಠ ಜಾಗಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಲಿಲ್ಲ. ಇದನ್ನೆಲ್ಲ ನೋಡಿದರೆ ಎಲ್ಲೋ ಒಂದು ಭಾರತೀಯ ಜನತಾ ಪಾರ್ಟಿ ಕೇವಲ ಸಮುದಾಯ ಆಧಾರಿತ, ಜಾತಿ ಆಧಾರಿತ ಪಾರ್ಟಿಯಾಗಿ ಉಳಿದಿಲ್ಲ, ವಿಚಾರ ಆಧಾರಿತವಾದಂಥ ಪಾರ್ಟಿಯಾಗಿ ಉಳಿದಿದೆ, ನಾಯಕತ್ವದ ಆಧಾರಿತವಾದಂಥ ಪಾರ್ಟಿಯಾಗಿ ಉಳಿದಿದೆ ಮತ್ತು ಶಿಸ್ತಿಗೆ ಹೆಚ್ಚು ಆದ್ಯತೆ ಕೊಡುತ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕೊನೆಗೂ ರೆಬಲ್ ಸ್ಟಾರ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಬಿಜೆಪಿಯ ಹೈಕಮಾಂಡ್. ಬಿಎಸ್ವೈ ಬಿವೈ ವಿಜೇಂದ್ರ ವಿರುದ್ಧ ಗುಡುಗಿದ್ದಕ್ಕೆ ಈ ಶಿಕ್ಷೆ ನೀಡಿದ ಬಿಜೆಪಿ ಹೈಕಮಾಂಡ್ ಅನ್ನೋದು ಕುತೂಹಲ. ಬಿಜೆಪಿ ಶಿಸ್ತು ಉಲ್ಲಂಘನೆ ಮಾಡಿದ್ದಕ್ಕೆ ಯತ್ನಾಳ್ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗಿದೆ. ಹಾಗಾದ್ರೆ ವಿಜೇಂದ್ರ ಹಾದಿ ಸುಗಮ ಆಯ್ತಾ ಅನ್ನೋದು ಪ್ರಶ್ನೆ. ಲಿಂಗಾಯತರು ಯತ್ನಾಳ್ ಹಿಂದೆ ಹೋಗಲ್ವಾ? ಉತ್ತರ ಕರ್ನಾಟಕದಲ್ಲಿ ಸಂಘಟನೆಗೆ ಕಷ್ಟ ಆಗುತ್ತಾ? ಯತ್ನಾಳ್ ಉಚ್ಚಾಟನೆಯಿಂದ ನಾಯಕರಲ್ಲಿ ಆತ್ಮಸ್ಥೈರ್ಯ. ವಿಜೇಂದ್ರ ಪರ ಹಿರಿಯ ನಾಯಕರು ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ರಿಪಬ್ಲಿಕನ್ ಜೊತೆ ಡಿವಿ ಸದಾನಂದಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಒಂದು 4-5-6 ಜನರಿಗೆ ಗುಂಪುಗಾರಿಕೆ ಮಾಡುವಂತ ಎಲ್ರಿಗೂ ಕೂಡ,
ಅದು ಆ ಗುಂಪು ಈ ಗುಂಪು ಅಂತಲ್ಲ, ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಒಬ್ಬರಿಗೆ ಈಗಾಗಲೇ ನೋಟಿಸ್ ಕೊಟ್ಟವರ ಮೇಲೆ ಕಾರ್ಯಾಚರಣೆ ಮಾಡಿದ್ದಾರೆ. ನನಗೆ ಅನಿಸಿದೆ, ನಾನೊಬ್ಬ ಕಾರ್ಯಕರ್ತನಾಗಿ ನಾನು ಹೇಳ್ತಾ ಇದ್ದೇನೆ, ಇದು ಬಾರಿ ಹಿಂದೆ ಆಗಬೇಕಾಗಿತ್ತು. ಕಾರ್ಯಕರ್ತರ ಮನಸ್ಸಿಗೆ ಒಂದು ರೀತಿಯಲ್ಲಿ ನಮ್ದು ಶಿಸ್ತುಬದ್ಧ ಪಾರ್ಟಿಯ ಕಾರ್ಯಕರ್ತ ಅಂತ ಹೇಳುವಂತ ಆ ಒಂದು ಭಾವನೆ ಬರಬೇಕಾಗಿತ್ತು. ಅದು ಇವತ್ತು ಪ್ರಾರಂಭ ಆಗಿದೆ ಅಂತ ನಾನು ಅನಿಸ್ತಾ ಇದ್ದೇನೆ. ಇದೇನು ಇಲ್ಲಿಗೆ ಎಲ್ಲ ಸರಿ ಆಯ್ತು ಅಂತ ನಾನು ಹೇಳಲ್ಲ. ಮತ್ತೆ ಭಿನ್ನಮತ ಆಗಿದೆ, ಇನ್ನು ಮುಂದುವರಬಹುದು, ಜಾಸ್ತಿ ಮತ ಮುಂದುವರಿತದೆ ಅಂತಲ್ಲ, ಇದನ್ನು ಸರಿ ಮಾಡುವಂತ ಮಹತ್ತರ ಜವಾಬ್ದಾರಿ ಎಲ್ಲರ ಮೇಲೆ ಇದೆ. ಈಗಾಗಲೇ ಭಿನ್ನಮತೀಯರು ಆದ್ರೆ ಏನು ಅಂತ ಹೇಳುವಂತ ಒಂದು ಸಂದೇಶ ಕಳಿಸಿ ಕಾರ್ಯಕರ್ತರ ಮನಸ್ಸಿಗೆ ಶಿಸ್ತುಬದ್ಧ ಪಾರ್ಟಿ ಅಂತ ಬಂದಿದೆ. ಇನ್ನು ಯಾರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಭಿನ್ನಮತ ಅಲ್ಲಿ ಮಾಡುವವರನ್ನ ಕರೆಸಿ ಕೂರಿಸಿ ಮಾತಾಡಿ, ಅವರು ಕೇಳದಿದ್ರೆ ಅವರ ಮೇಲೆ ಕಾರ್ಯಾಚರಣೆ ಮಾಡಿ, ಅದಕ್ಕೆ ಕೌಂಟರ್ ವ್ಯವಸ್ಥೆಗಳನ್ನು ಏನ್ ಮಾಡಬಹುದು, ಇದನ್ನೆಲ್ಲ ಪ್ಲಾನ್ ಆಫ್ ಆಕ್ಷನ್ ತುಂಬಾ ಇದೆ ಕರ್ನಾಟಕದಲ್ಲಿ. ಈಗ ಹಿಂದೆ ಜಗದೀಶ್ ಶೆಟ್ಟರ್ ಹೋದಂತ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯ ಎಲ್ಲೋ ಒಂದ್ ಕಡೆ ಕೈ ಹಿಡಿಲಿಲ್ಲ ಬಿಜೆಪಿನ, ಅದು ಕಾಂಗ್ರೆಸ್ಗೆ ವರದಾನ ಆಯಿತು ಆ ಸಂದರ್ಭದಲ್ಲಿ. ಈಗ ಮತ್ತೆ ಪಂಚಮಸಾಲಿ ಸಮುದಾಯದಲ್ಲಿ ಬಹಳ ಪ್ರಬಲವಾಗಿ ಗುರುತಿಸಿಕೊಂಡಿರ್ತಕ್ಕ ಯತ್ನಾಳ್ ಅವರಿಗೆ, ಅದ್ರಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಪಕ್ಷ ಸಂಘಟನೆ ವಿಚಾರವಾಗಿ ತೊಂದರೆ ಆಗೋದಿಲ್ವಾ? ಇಲ್ಲ, ನಾನು ಅದನ್ನು ಒಪ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸರ್ವೋಚ್ಚ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪರು ನಮ್ಮ ಪಾರ್ಟಿ ಬಿಟ್ಟು ಹೋದಾಗ ಇಡೀ ಸಮುದಾಯ ಅವರ ಹಿಂದೇನು ಹೋಗಲಿಲ್ಲ. ಇಡೀ ಸಮುದಾಯ ಬಿಜೆಪಿ ಜೊತೆ ಇತ್ತು. 40 ಸ್ಥಾನ ನಾವು ಗೆದ್ದವರು, 4 ಸ್ಥಾನ ಗೆದ್ದಿರೋದು. ಮೊನ್ನೆ ಲೋಕಸಭಾ ಚುನಾವಣೆ ಆಯಿತು. ಹೈದರಾಬಾದ್ ಕರ್ನಾಟಕದ 5 ಸ್ಥಾನಗಳನ್ನು ಸೋತೆವು. ಚಿಕ್ಕೋಡಿ, ದಾವಣಗೆರೆ, ಈ ಬಲಿಷ್ಠ ಆ ಭಾಗದ ಒಂದು ಸಮುದಾಯದ ಬಲಿಷ್ಠ ಜಾಗಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಲಿಲ್ಲ. ಇದನ್ನೆಲ್ಲ ನೋಡಿದರೆ ಎಲ್ಲೋ ಒಂದು ಭಾರತೀಯ ಜನತಾ ಪಾರ್ಟಿ ಕೇವಲ ಸಮುದಾಯ ಆಧಾರಿತ, ಜಾತಿ ಆಧಾರಿತ ಪಾರ್ಟಿಯಾಗಿ ಉಳಿದಿಲ್ಲ, ವಿಚಾರ ಆಧಾರಿತವಾದಂಥ ಪಾರ್ಟಿಯಾಗಿ ಉಳಿದಿದೆ, ನಾಯಕತ್ವದ ಆಧಾರಿತವಾದಂಥ ಪಾರ್ಟಿಯಾಗಿ ಉಳಿದಿದೆ ಮತ್ತು ಶಿಸ್ತಿಗೆ ಹೆಚ್ಚು ಆದ್ಯತೆ ಕೊಡುತ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಓಕೆ.